ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ ನೀವೆಲ್ಲ ತಮ್ಬ್ಲೈನಲ್ಲೇ ನೋಡಿರ್ತೀರ. ಸೊ ಜವಳಿಕೆ ಪಲ್ಯ, ಜವಳಿಕೆ ಅಂತಲೂ ಕರೀತಾರೆ ನಮ್ಮ ಕಡೆ ಎಲ್ಲ. ಸೊ ಕೆಲವೊಂದು ಕಡೆ ಗೋರಿಕೆ ಅಂತಲೂ ಕರೀತಾರೆ. ಆ ಒಂದು ಜವಳಿಕೆಯನ್ನು ಯಾವ ರೀತಿ ನಾನು ಸ್ಪೆಷಲ್ಲಾಗಿ ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ತುಂಬಾ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತೆ. ಸೊ ಇದೇ ಥರ ನೀವು ಮಾಡಿ ನೋಡಿ. ಜವಳಿಕಾಯಿ ತುಂಬಾ ಚೆನ್ನಾಗಿರುತ್ತೆ. ಪದೇ ಪದೇ ಮಾಡಿಕೊಂಡು ಕೂಡ ತಿಂತೀರಾ. ಹಾಗೆಯೇ ಯಾರೆಲ್ಲ ಜವಳಿಕಾಯಿ ಇಷ್ಟನೇ ಇಲ್ಲ ಅನ್ನೋರು ಕೂಡ ಈ ರೀತಿ ಒಮ್ಮೆ ಮಾಡಿ ನೋಡಿ. ಇಷ್ಟಪಡದೇ ಇರೋರು ಜವಳಿಕಾಯಿ ಪಲ್ಯನ ಮಾಡಿಕೊಂಡು ತಿಂತೀರ. ಸೊ ಹಾಗಿದ್ದರೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಸೊ ಮೊದಲಿಗೆ ನಾನು ಜವಳಿಕಾಯಿನ ತೊಗೊಂಡಿದ್ದೀನಿ, ಒಂದು ಅರ್ಧ kg ಆಗೋವಷ್ಟು. ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಹಂಚಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಒಂದು ಜವಳಿಕಾಯಿನ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಪಲ್ಯ ಮಾಡೋದಕ್ಕೆ. ಸೊ ಹಾಗಾಗಿ ಇದನ್ನು ಹುರಿದ್ಬಿಟ್ಟು ಮಾಡಿದ್ರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಜವಳಿಕಾಯಲ್ಲಿ ಬಸ್ಸಾರು ಕೂಡ ಮಾಡ್ತಾರೆ, ಹಾಗೆಯೇ ಸಾಂಬಾರಿಗೂ ಕೂಡ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿ ಪಲ್ಯ ಮಾಡಿ ಸಾಂಬಾರು ಮಾಡೋದ್ರಿಂದ. ಸೊ ಮುದ್ದೆಗೆಲ್ಲ ಇದು ಕಾಂಬಿನೇಷನ್ ಬಸ್ಸಾರಿಗೆ ಚೆನ್ನಾಗಿರುತ್ತೆ. ನಾನಿವತ್ತು ಇದರಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯದ ಜೊತೆಗೆ ರೊಟ್ಟಿನೂ ಕೂಡ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಆಗಿದೆ, ಈಗ ಸಪ್ರೇಟಾಗಿ ತೆಗ್ದಿದ್ದೀನಿ. ಸೊ ಅದೇ ಒಂದು ಹಂಚಿಗೆ ನಾನು ಒಂದು ಬೌಲ್ ಆಗೋವಷ್ಟು ಶೇಂಗಾನು ಕೂಡ ಚೆನ್ನಾಗಿ ಹುರಿಬೇಕು. ಸೊ ಹುರಿದು ಇದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಸೊ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ರೀತಿಯಾಗಿ ಹುರಿದು ಒಂದು ಮಿಕ್ಸಿ ಜಾರೊಳಗೆ ಹಾಕಿಬಿಟ್ಟು ಇದನ್ನು ಪೌಡ್ರ್ ಮಾಡಿ ಇಡಬೇಕು. ಇವಾಗ ಇದು ಪೌಡ್ರ್ ರೆಡಿಯಾಗಿದೆ. ಸೊ ಒಂದು ಮೀಡಿಯಮ್ ಆಗಿ ನಾನು ತರಿತರಿಯಾಗಿ ಈ ರೀತಿಯಾಗಿ ರುಬ್ಬಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಒಂದು ಬಾಣಲಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಎಷ್ಟು ಬೇಕಷ್ಟು ನೋಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಹಾಕಿ, ಈ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತೇಳಿ ಅಂದ ನಂತರ ಇದಕ್ಕೆ ನಾನಿವಾಗ ಕರಿಬೇವನ್ನ ಹಾಕ್ಕೊಳ್ಳಿ ಈ ಟೈಮಲ್ಲಿ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಹಾಕಿ, ಸೆಕೆಂಡ್ ಆದ ನಂತರ ಇದಕ್ಕೆ ನಾನು ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ, ಕಟ್ ಮಾಡಿಟ್ಟಿರೋ ಅಂಥದ್ದು. 1-2 ಮಿನಿಟ್ಸ್ ಟೊಮೊಟೊ ಮತ್ತು ಈರುಳ್ಳಿ ಇದನ್ನೆಲ್ಲ ಎಣ್ಣೆಲೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಕಡಲೆಬೇಳೆ ಏನಾದರೂ ಹಾಕಬೇಕು ಅಂತೇಳಿ ಅನಿಸಿದ್ರೆ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ತಾಯಿಲ್ಲ ಅಷ್ಟೇ, ಹಾಗೆಯೇ ಮಾಡ್ತಾಯಿದ್ದೀನಿ. ಸೊ ಇದಾದ ನಂತರ ನಾನು ಏನು ಹುರಿದಿಟ್ಟಿದ್ವಲ್ವ, ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ಹುರಿದಿಟ್ಟಿದ್ವಲ್ವ ಜವಳಿಕಾಯಿನ, ಸೊ ಅದಕ್ಕೆ ಸೇರಿಸಿ. ಸೊ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನೀವು ಕೂಡ ಜವಳಿಕಾಯಿ ಪಲ್ಯನ ಮಾಡಿ ನೋಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಸೇರಿಸಿ ಮತ್ತು ಅರಿಶಿನನೂ ಕೂಡ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರನೇ ಮಾಡಿ ನೋಡಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಸೊ ರೊಟ್ಟಿಗೆ ಚಪಾತಿಗೆಲ್ಲ ಜವಳಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಇದೇ ಥರ ಮಾಡಿ ನೋಡಿದ್ರೆ. ಸೊ ಇಷ್ಟಪಡದೇವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ನಂತರ ಇದಕ್ಕೆ ನಾನು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ಪೂನ್ ಚಿಕ್ಕದಾಗಿದೆ, ಯಾಕೆಂತ ಹೇಳಿದ್ರೆ ಖಾರ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಚಿಕ್ಕ ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಇವಾಗ ಇದಾದ ನಂತರ ನಾನು 1 ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ಪೌಡರ್ನ ಈ ಜವಳಿಕಾಯಿ ಪಲ್ಯಕ್ಕೆ ಹಾಕಿ ನೋಡಿ, ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಸೊ ಇದು ಹಾಕಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಇದಕ್ಕೆ ನಾನು ಏನು ಪೌಡ್ರ್ ಮಾಡಿಟ್ಟಿದ್ವಲ್ವ ಶೇಂಗಾನ, ಆ ಪೌಡ್ರನ್ನ ಇದಕ್ಕೆ ಈ ಟೈಮಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ. ಸೊ ಈ ಶೇಂಗಾ ಪೌಡ್ರು ಹಾಕೋದ್ರಿಂದ ಜವಳಿಕಾಯಿ ಪಲ್ಯಕ್ಕೆ ಟೇಸ್ಟ್ ಕೂಡ ಅದು ಸಖತ್ತಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಸೊ ನೀವು ಕೂಡ ಮನೇಲಿ ಮಾಡಿ ನೋಡಿ ಈ ರೀತಿಯಾಗಿ ಶೇಂಗಾ ಪೌಡ್ರ್ ಹಾಕೋದ್ರಿಂದ. ಸೊ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಅಂತಲೇ ಹೇಳ್ಬೋದು ಜವಳಿಕಾಯಿ ಪಲ್ಯಕ್ಕೆ. ಈ ರೀತಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. 1 ಸೆಕೆಂಡ್ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀರನ್ನ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ಳಿ. ಸೊ ಆಯಿಲಲ್ಲೇ ಅರ್ಧ ಬೆಂದಿರುತ್ತೆ. ಒಂದು ಸ್ವಲ್ಪ ಡ್ರೈ ಪಲ್ಯ ಥರ ಬೇಡ, ಒಂದು ಸ್ವಲ್ಪನಾದರೂ ಗ್ರೇವಿ ಥರ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಆವಾಗ ಏನು ನಾವು ಜವಳಿಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಕಂಪ್ಲೀಟಾಗಿ ರೆಡಿ ಆದಮೇಲೆ ನಾನು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಫೈನಲಾಗಿ. ಸೊ ರೆಡಿ ಆಯಿತು ಪಲ್ಯನ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಈ ಪಲ್ಯಕ್ಕೆ ನಾನು ರೊಟ್ಟಿ ಮಾಡಿದ್ದೆ.
ಸೊ ಹಾಗಾಗಿ ರೊಟ್ಟಿ ಮತ್ತು ಜವಳಿಕೆ ಪಲ್ಯ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಚಟ್ನಿ ಪುಡಿ ಮತ್ತು ಮೊಸರು ಹಾಗೆಯೇ ಜವಳಿಕೆ ಪಲ್ಯನ ರೆಡಿಯಾಗಿ ಸರ್ವ್ ಮಾಡಿದೆ. ಸೊ ತುಂಬಾ ಇಷ್ಟ ಆಯಿತು ಇವತ್ತಿನ ಒಂದು ರೆಸಿಪಿ. ನಿಮಗೂ ಕೂಡ ಈ ರೀತಿಯಾಗಿ ರೆಸಿಪಿ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸ್ತೀನಿ. ಸೊ ಹಾಗಿದ್ದರೆ ತಡ ಯಾಕೆ, ನನ್ನ ಒಂದು ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಮುಂದಿನ ಒಂದು ಲಾಗಲ್ಲಿ ಮತ್ತೊಂದು ಒಳ್ಳೆ ರೆಸಿಪೀಸ್ನ ತರ್ತೀನಿ. ಸೊ ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಓಕೆ, ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ ಎಲ್ರಿಗೂ.